ಹುಡುಗರು ಅಲ್ಲಿ ಇಲ್ಲಿ ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ ಭಾನುವಾರ ದಿವಸ. ಆದ್ರೂ ಇಲ್ಲಿ ಬಂದು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿರೋದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಸೇಮ್ IPL ಯಾವ ಥರ ನಡೆಯುತ್ತೆ ಲೀಗ್ ಮ್ಯಾಚ್ಗಳು ಅದೇ ಥರ ನಡೆಯುತ್ತೆ. ಮೊದಲೇ ಸಾರಿ KPL 1 ಮಾಡಿ ಯಶಸ್ವಿಯಾಗಿದ್ದೇವೆ. ಅದೇ ರೀತಿ KPL 2 ಯಶಸ್ವಿಯಾಗಿ ಮಾಡ್ತೇವೆ ಅಂತ ನಂಬಿಕೆ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಹಾಗೆ ಯುವಕರು ಈ ರೀತಿಯಾದಂತಹ ಕ್ರೀಡಾ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥದ್ದು ನಮ್ಮ ಸುತ್ತಮುತ್ತಲಲ್ಲಿ ಕಂಡಿದ್ದೇವೆ. ಭಾರತೀಯರು ಅತಿ ಹೆಚ್ಚಾಗಿ ಇಷ್ಟಪಡುವಂತ ಪ್ರೀತಿಸುವಂತ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರತಕ್ಕಂತ ಯಾವ್ದಾದ್ರು ಕ್ರೀಡೆ ಇದ್ರೆ ಅದುವೇ ಕ್ರಿಕೆಟ್ ಜಾಗತಿಕ ಮಟ್ಟದ ಕ್ರೀಡೆಯೂ ಹೌದು. ಯಾವಾಗ ಕ್ರಿಕೆಟ್ ನಲ್ಲಿ IPL ಆರಂಭವಾಯಿತು ಅಂದ್ರೆ ಚುಟುಕು ಕ್ರಿಕೆಟ್ ಆರಂಭವಾಯಿತು, ದೇಶದ ಗಲ್ಲಿಗಳಲ್ಲಿ ಬಡಾವಣೆಗಳಲ್ಲಿ ಗ್ರಾಮಗಳಲ್ಲಿ ಕೂಡ ಇದರ ಜ್ವರ ಹೆಚ್ಚಾಯಿತು. ಇನ್ನು IPL ಸೀಸನ್ ಆರಂಭ ಆಗ್ತಾ ಇದ್ದಂತೆ ಪ್ರತಿ ಗ್ರಾಮಗಳಲ್ಲೂ ಕೂಡ IPL ಸೀಸನ್ ಮಾದರಿಯಲ್ಲಿಯೇ ಕ್ರಿಕೆಟ್ ಅನ್ನ ಆಯೋಜಿಸುವಂತದ್ದು, ಆಡುವಂತದ್ದನ್ನ ಯುವಕರುಗಳು ಹೆಚ್ಚಾಗಿ ಮಾಡ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೊಪ್ಪದಲ್ಲಿ ಕೊಪ್ಪ ಪ್ರೀಮಿಯರ್ ಲೀಗ್ ಸೀಸನ್ 2 ಆಯೋಜನೆಯಾಗಿದೆ. ಈ ಒಂದು ಸೀಸನ್ 2ಗೆ 5 ಫ್ರಾಂಚೈಸಿಗಳಿದ್ದಾರೆ. ವಿವಿಧ ತಂಡಗಳನ್ನ ಹೊಂದಿರತಕ್ಕಂಥದ್ದು. ಗಂಧದ ಗುಡಿಯನ್ನ ಅಜಯ್ ಕುಮಾರ್ ಅವರು ಫ್ರಾಂಚೈಸಿ ಪಡ್ಕೊಂಡಿದ್ರೆ, ಥಂಡರ್ ಸ್ಟ್ರೈಕರ್ಸ್ ನ ಕಿರಣ್ ರಾಜ್ ಅವರು ಪಡ್ಕೊಂಡಿದ್ದಾರೆ. ಹಾಗೆ ಚಾಲೆಂಜಿಂಗ್ ರಾಯಲ್ಸ್ 11 ಮಂಜು ಪ್ರಭುರವರು ಹೊಂದಿದ್ರೆ, ಅದೇ ರೀತಿಯಾಗಿ ದಿ ಎಲೈಟ್ 11 ಅನ್ನ ಸಂತೋಷ್ ಅವರು ಹೊಂದಿದ್ದಾರೆ. ಹಾಗೂ ರಾಯಲ್ ಫೈಟರ್ಸ್ ಅನ್ನ ಮುರಳಿ ಮೋಹನ್ ಅವರು ಹೊಂದಿದ್ದಾರೆ. ಇಂದಿನಿಂದ ಅದರ ಪಂದ್ಯಾವಳಿಗಳು ಆರಂಭವಾಗಿದೆ. ಒಂದು ಪಂದ್ಯಕ್ಕಿಂತ ಮತ್ತೊಂದು ಪಂದ್ಯ ರೋಚಕವಾಗಿದೆ. ಈ ಒಂದು ಪಂದ್ಯಾವಳಿಗಳನ್ನ ಮಂಜುನಾಥ್ ಪ್ರಭು, ಆನಂದ್, ವಿನೋದ್ ಮತ್ತು ಸತೀಶ್ ಅವರು ಆಯೋಜಿಸಿದ್ದಾರೆ. ಅತ್ಯಂತ ಅಚ್ಚುಕಟ್ಟಾದಂತ ಲೀಗ್ ಮಾದರಿಯಲ್ಲಿಯೇ ಈ ಒಂದು ಪಂದ್ಯಾವಳಿಗಳು ಆಯೋಜನೆಗೊಂಡಿದೆ. ಈ ಒಂದು ಪಂದ್ಯಾವಳಿಗಳಿಗೆ ಶಾಸಕ M ಕೃಷ್ಣಪ್ಪನವರು ಚಾಲನೆ ನೀಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೊಪ್ಪ ಮುನಿರಾಜುರವರು, ಮೈಲ್ಸಂದ್ರ ರಮೇಶ್ ರೆಡ್ಡಿ, ನಾಗಲೇಖ, ಕೊಪ್ಪ ಗಿರಿರಾಜು, ಕೊಪ್ಪ ಲಕ್ಷ್ಮೀಕಾಂತ್, KC ನಾಗರಾಜ್, ಹಾಗೆ ನಿರ್ಮಾಣ್ ಲೇಔಟ್ನ ಮಹಂತೇಶ್, ಬಿಂಗಿಪುರದ ಜಗದೀಶ್ ಮುಂತಾದವರು ಭಾಗವಹಿಸಿದ್ದರು. ಈ ಒಂದು ಪಂದ್ಯಾವಳಿಗಳನ್ನ ಅತ್ಯಂತ ಮಾದರಿಯಾಗಿ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ. ವಿಶೇಷವಾಗಿ ಯುವಕರು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಭ್ಯಾಸಗಳು, ಚಟಗಳಲ್ಲಿ ಪಾಲ್ಗೊಳ್ತಿದ್ದಾರೆ. ಹೀಗೆ ಕ್ರೀಡೆಯ ಮೂಲಕ ಮನಸ್ಸುಗಳನ್ನ ಒಂದು ಮಾಡುವಂಥದ್ದು, ಯುವಕರಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ತುಂಬುವಂತ ಕೆಲಸವನ್ನ ಈ ಒಂದು KPL ಸೀಸನ್ 2 ಆಯೋಜಕರಾಗಿರುವಂತಹ ಮಂಜುನಾಥ್ ಪ್ರಭು, ಆನಂದ್, ವಿನೋದ್, ಸತೀಶ್ ಅವರು ನಡೆಸಿದ್ದಾರೆ. ಈ ಒಂದು ಪಂದ್ಯಾವಳಿಗಳ ಒಂದು ಝಲಕ್ ನೋಡೋಣ ಬನ್ನಿ. ಉತ್ತಮವಾದ ಬೌಲಿಂಗ್ ನಾಗೇಶ್ ಔಟ್ ಮಾಡಿದಂತ ಮಂಜು ವಿರಾಟ್ ಕೊಹ್ಲಿ 6.1 ಓವರ್ ಹೌದು, ಈ ಒಂದು ಪಂದ್ಯಾವಳಿಗಳನ್ನ ಮಾದರಿ ಪಂದ್ಯಾವಳಿಗಳನ್ನಾಗಿ ಅಚ್ಚುಕಟ್ಟಾಗಿ ಆಯೋಜಿಸಿರ್ತಕ್ಕಂಥ ಆಯೋಜಕರಾದಂತಹ ಮಂಜುನಾಥ್ ಪ್ರಭು, ವಿನೋದ್, ಆನಂದ್, ಸತೀಶ್ ಅವರುಗಳು ಈ ಒಂದು ಪಂದ್ಯಾವಳಿಗಳು ಗೆದ್ದಂತ ತಂಡಗಳಿಗೆ 10,000 ರೂಪಾಯಿ ಮೊದಲನೇ ಬಹುಮಾನ ಮತ್ತು ಆಕರ್ಷಕ ಟ್ರೋಫಿ, ಎರಡನೇ ಬಹುಮಾನವನ್ನ 7,500 ರು ಮತ್ತು ಆಕರ್ಷಕ ಟ್ರೋಫಿ, ಮೂರನೇ ಬಹುಮಾನವಾಗಿ 5,000 ರು ಮತ್ತು ಆಕರ್ಷಕ ಟ್ರೋಫಿಯನ್ನ ನೀಡಲಿದ್ದಾರೆ. ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದಂತ ಗಣ್ಯರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಈ ಕೊಪ್ಪ ಪ್ರೀಮಿಯರ್ ಲೀಗ್ಗೆ ಈ ಕೊಪ್ಪ ಗ್ರಾಮದ ಗ್ರಾಮಸ್ಥರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಯುವಕರು ಖುಷಿಯಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಈ ಸುಡಿ ಬಿಸಿಲಿನಲ್ಲಿ ಇಷ್ಟು ಉತ್ಸಾಹದಿಂದ ಆಡ್ತಾ ಇರೋದು ನನಗೆ ತುಂಬ ಸಂತೋಷವಾಗ್ತಾ ಇದೆ. ಹುಡುಗರು ಅಲ್ಲಿ ಇಲ್ಲಿ ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ ಭಾನುವಾರ ದಿವಸ. ಆದ್ರೂ ಇಲ್ಲಿ ಬಂದು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿರೋದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಇಲ್ಲೆಲ್ಲ ಸುತ್ತಮುತ್ತಲು ಯಾವ ಗ್ರಾಮದಲ್ಲೂ ಈ ಥರ ಉತ್ಸಾಹದಿಂದ ಯುವಕರು ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ತಾ ಇಲ್ಲ. ಇದೇ ರೀತಿ ಪಕ್ಕದ ಗ್ರಾಮದವರು ಕೂಡ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ಯುವಕರು ಇಷ್ಟು ಉತ್ಸಾಹದಿಂದ ಆಡ್ತಾ ಇರೋದಕ್ಕೆ ನಾವು ಖುಷಿಯಾಗಿ ನಾನು ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೆ, ನನಗೆ ಇಲ್ಲಿ ಆಹ್ವಾನಿಸಿದ್ದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕೊಪ್ಪ ಗ್ರಾಮದ ಯುವಕರಿಗೆ. ಮತ್ತು ಇದೇ ರೀತಿ ಆಡಿಕೊಂಡು ಒಳ್ಳೆಯ ಹೆಸರನ್ನು ತರಬೇಕಂತ ಕೇಳ್ಕೊತೀನಿ. ಇದೇ ರೀತಿ ಸಮಾಜ ಕಾರ್ಯಗಳಲ್ಲಿ ಕೂಡ ತೊಡಗಿಸ್ಕೊಬೇಕು. ಬಡವರಿಗೆ ಇಲ್ಲ ಮಿಕ್ಕಿದ ಏನಾದರೂ ಸಾಮಾಜಿಕ ಕಾರ್ಯಗಳಿದ್ದರೆ ಇದೇ ರೀತಿ ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ಕೊತೀನಿ. ಇವತ್ತಿನ ದಿನ ನಮ್ಮ ಕೊಪ್ಪ ಗ್ರಾಮದಲ್ಲಿ ಯುವಕರೆಲ್ಲ ಸೇರಿ KPL
ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡ್ತಾ ಇದ್ದಾರೆ. ಇದು ಸಂತೋಷಕರವಾದ ಸುದ್ದಿ. ಯುವಕರು ಪ್ರತಿಯೊಂದು ವಿಚಾರದಲ್ಲೂ ಆಕ್ಟಿವ್ ಆಗಿರಬೇಕು, ಕ್ರೀಡೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ವಿದ್ಯಾರ್ಥಿಗಳು ಓದೋದ್ರಲ್ಲಿ ಆಸಕ್ತಿ ಕೊಡಬೇಕು, ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತರಬೇಕು. ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಒಂದು ಕ್ರೀಡೆಯನ್ನು ಆಡುವ ಮುಖಾಂತರ ಗ್ರಾಮಕ್ಕೂ ಒಂದು ಒಳ್ಳೆಯ ಹೆಸರು ತರಬೇಕು. ನಾವು ಯಾವಾಗೂ ನಿಮ್ಮ ಜೊತೆ ಇರ್ತೀವಿ, ನಮ್ಮ ಸಹಕಾರ ಯಾವಾಗೂ ಹೀಗೆ ಇರುತ್ತೆ. ಯುವಕರು ಇನ್ನೂ ಆಕ್ಟಿವ್ ಆಗಿ ಪಂದ್ಯಾವಳಿಗಳನ್ನು ಆಡಲಿ ಅಂತ ನಾನು ಪ್ರೋತ್ಸಾಹ ಮಾಡ್ತೀನಿ. ಈ ದಿನ ಭಾಳಷ್ಟು ಸಂತೋಷ ಆಗ್ತಕ್ಕಂಥ ಸುದಿನ ಆಗಿದೆ. ನಮ್ಮ ಕೊಪ್ಪ ಪ್ರೀಮಿಯರ್ ಲೀಗಲ್ ಟು ಸೀಸನ್ 2 ನಮ್ಮ ಕೊಪ್ಪ ಗ್ರಾಮದಲ್ಲಿ ಎಲ್ಲ ಯುವಕ ಮಿತ್ರರು ಕೂಡ ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಇವತ್ತಿನ ಕಾಲಘಟ್ಟದ ಯುವ ಸಮಾಜಕ್ಕೆ ಸಾಧ್ಯವಾದಷ್ಟು ಕ್ರೀಡೆಗಳು ಅವರ ಆರೋಗ್ಯವನ್ನು ಮತ್ತು ಮಾನಸಿಕ ನೆಮ್ಮದಿಯನ್ನು ವೃದ್ಧಿ ಮಾಡ್ತಾ ಇದ್ದಾವೆ. ಬಹುಮುಖ್ಯವಾಗಿ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಕೊಪ್ಪ ಗ್ರಾಮದ ಯುವಕರು ಭಾಳ ವಿಶೇಷವಾಗಿ ಏನಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥದ್ದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಬಹುಮುಖ್ಯವಾಗಿ ಸಾಕಷ್ಟು ಉತ್ಸಾಹದಿಂದ ಎಲ್ಲ ಯುವಕರು ಕೂಡ ಭಾಗಿಯಾಗಿದ್ದಾರೆ. ಮುಂದಿನ ಸಮಾಜಕ್ಕೆ ಒಂದು ಪ್ರೇರಣೆ ಆಗಬೇಕು, ಕ್ರೀಡೆಗಳು ಉಳಿಬೇಕು. ಇದೇ ರೀತಿಯಾಗಿ ನಮ್ಮ KPL ಸೀಸನ್ 2 ಯಶಸ್ವಿಯಾಗಲಿ, ಎಲ್ಲ ಆಟಗಾರರು ಕೂಡ ದೇಶದ ಶಕ್ತಿಯಾಗಿ ಬೆಳೀಲಿ. ಇವತ್ತಿನ ಗ್ರಾಮೀಣ ಮಟ್ಟದ ಕ್ರೀಡೆಗಳು ಮುಂದೊಂದು ದಿನ ದೇಶದ ಮಟ್ಟದಲ್ಲಿ ಕೀರ್ತಿಯನ್ನು ಗಳಿಸ್ತಕ್ಕಂಥ ಯುವಕರು ಇವತ್ತು ಸೃಷ್ಟಿಯಾಗ್ತಾ ಇದ್ದಾರೆ. ಈಗಾಗಲೇ ಕ್ರಿಕೆಟ್ ಇತಿಹಾಸವನ್ನು ನಾವು ಗಮನಿಸಿದಾಗ 18-19 ವರ್ಷದ ಯುವಕರುಗಳು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನಮ್ಮ ಕೊಪ್ಪ ಗ್ರಾಮದಲ್ಲಿ ಇವತ್ತೇನು ಕ್ರಿಕೆಟ್ ಆಯೋಜನೆ ನಡೀತಾ ಇದೆ, ಪಂದ್ಯಾವಳಿಗಳು ಬಹಳ ಆಸಕ್ತಿಯಿಂದ ಎಲ್ಲ ಯುವಕರು ಭಾಗವಹಿಸಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಮಾಡಲಿ, ಯುವಕರು ಸಮಾಜಕ್ಕೆ ಪ್ರೇರಣೆಯಾಗಿ ಬೆಳೆಯಲಿ. ನಮ್ಮ ಕೊಪ್ಪ ಗ್ರಾಮದ ಎಲ್ಲ ಯುವ ಸಮಾಜಕ್ಕೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ. ಹೌದು, ಹೀಗೆ ಬ್ಯಾಟ್ ಮಾಡುವ ಮೂಲಕ ಮುಖಂಡರುಗಳು ಈ ಒಂದು ಪಂದ್ಯಾವಳಿಗಳಿಗೆ ಚಾಲನೆಯನ್ನ ನೀಡಿದ ಮತ್ತಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಮತ್ತೋರ್ವ ಮುಖಂಡರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಗ್ರಾಮದ ಎಲ್ಲ ಯುವಕರು, ಎಲ್ಲ ಪ್ಲೇಯರು ಒಳ್ಳೆ ರೀತಿಯಿಂದ ಎಲ್ಲ ಒಂದು ಒಗ್ಗಟ್ಟಾಗಿ ಈ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಲಿ, ಆಟ ಉಳಿಸಬೇಕು, ಆಟವನ್ನು ಬೆಳೆಸಬೇಕು. ಎಲ್ಲ ಮುಂದಿನ ಪೀಳಿಗೆಗೂ ಇದೇ ರೀತಿನ ಆಟ ಆಡಬೇಕು, ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಗಳಿಗೆ ಹೆಚ್ಚು ಒತ್ತು ನೀಡುವಂಥದ್ದು. ಕ್ರೀಡೆ ಯಾವುದಾದ್ರೂ ಇರಬಹುದು, ಅಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸುವುದಂತೂ ಬಹುಮುಖ್ಯವಾಗತ್ತೆ. ಸದಾ ಮೊಬೈಲ್ನಲ್ಲೋ ಅಥವಾ ಸದಾ ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳಲ್ಲೋ ಪಾಲ್ಗೊಳ್ಳುವ ಬದಲು ಈ ರೀತಿ ಕ್ರೀಡೆಯಲ್ಲಿ ಪಾಲ್ಗೊಂಡಾಗ ಅವರಿಗೆ ದೈಹಿಕವಾಗಿ ದೇಹದಾಢ್ಯವು ಹಾಗೆ ಆರೋಗ್ಯ ಜೊತೆಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಬೆಳೆಯುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಒಂದು KPL ಸೀಸನ್ 2 ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಇನ್ನಷ್ಟು ಗಣ್ಯರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಮ್ಮ ಕೊಪ್ಪ ಗ್ರಾಮದಲ್ಲಿ ಒಂದು ಕ್ರೀಡಾ ಹಬ್ಬ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಗ್ರಾಮಗಳಲ್ಲಿ ಹತ್ತಾರು ಸಾಂಸ್ಕೃತಿಕ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳು ಎಲ್ಲ ನಾವು ಆಚರಣೆ ಮಾಡ್ತಿರ್ತೇವೆ. ಅವೆಲ್ಲವೂ ಕೂಡ ನಮಗೆ ಒಂದಷ್ಟು ಮನಸ್ಸಿಗೆ ಮುದ ತರುವಂಥದ್ದಾದರೆ, ಇದು ನಮ್ಮ ಒಟ್ಟು ದೇಹಕ್ಕೆ, ಆರೋಗ್ಯಕ್ಕೆ ಮೇಲು ಮಾಡೋಂತಹ ಈ ಥರ ಒಂದು ಕ್ರೀಡಾ ಚಟುವಟಿಕೆಗಳನ್ನು ನಮ್ಮ ಗ್ರಾಮದ ಯುವಕರು ಎಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡಿರುವಂಥದ್ದು ಇವತ್ತು ಕ್ರೀಡಾ ಹಬ್ಬ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. IPLನಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳನ್ನು ನಾವೆಲ್ಲ ಕಂಡಿದ್ದೇವೆ. ಅದನ್ನು ಹೊರಗಿಟ್ಟು ಅವರೇ ಅದರ ಹೆಸರನ್ನು ತಗೊಂಡು KPL ಸೀಸನ್ 2 ಅಂತ ಮಾಡಿರುವಂತಹದ್ದು ಅವರ ಒಂದು ಸಾಮಾಜಿಕ ಕಾಳಜಿ ಮತ್ತು ಯುವಕರಲ್ಲಿ ಬಂದಿರುವಂತಹ ಒಂದು ಜಾಗೃತಿಯನ್ನು ತೋರಿಸ್ತಾ ಇದೆ. ಇತ್ತೀಚೆಗೆ ಎಲ್ಲ ವಯಸ್ಕರು ಪೌರಾಣಿಕ ನಾಟಕಗಳು ಹಾಗೆ ಯುವಕರು ಈ ರೀತಿಯಾದಂತಹ ಕ್ರೀಡಾ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥದ್ದು ನಮ್ಮ ಸುತ್ತಮುತ್ತಲಲ್ಲಿ ಕಂಡಿದ್ದೇವೆ. ಇವತ್ತು ನಮ್ಮನ್ನೆಲ್ಲ ಕಾಡ್ತಾ ಇರುವಂತಹ ಪಿಡುಗು ಈ ಮೊಬೈಲಿಂದ ಹೊರಗೆ ಬರೋದಕ್ಕೆ ಯುವಕರಿಗೂ ಮತ್ತು ಈಗಿನ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿ ಆಗೋದಕ್ಕೆ ಈ ರೀತಿಯಾದಂಥ ಕ್ರೀಡಾ ಹಬ್ಬವನ್ನು ಆಚರಣೆ ಮಾಡ್ತಿರುವಂಥ ಎಲ್ಲ ಆಯೋಜಕರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ, ಇದಕ್ಕೆ ಯಾವ ರೀತಿಯಾದಂಥ ಪ್ರೋತ್ಸಾಹ ಕೂಡ ನಾವು ಸಹ ಇದೇ ಕ್ರೀಡಾಂಗಣದಲ್ಲಿ ಆಡಿದಂಥವರು. ಈಗ ಸಮಯಾವಕಾಶದಿಂದ ನಾವು ಅದರಿಂದ ವಂಚಿತರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಇದರಲ್ಲಿ ತೊಡಗಿಸ್ಕೊಳ್ಳೋ ಆಸೆ ಇದೆ. ಹಾಗೆ ಈ ರೀತಿಯಾದಂಥ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕ್ರೀಡಾ ಹಬ್ಬಗಳನ್ನು, ಟೂರ್ನಿಮೆಂಟನ್ನು KPL ಅನ್ನೋ ಹೆಸರಲ್ಲಿ ಮಾಡ್ತಾ ಇರೋವಂಥದ್ದನ್ನು ಮುಂದುವರಿಸಬೇಕು ಅಂತ ಹೇಳ್ತಾ, ನಮ್ಮೆಲ್ಲರ ಪ್ರೋತ್ಸಾಹ ತಮಗಿರುತ್ತೆ, ಮುಂದುವರಿಸಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳ ಜೊತೆಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹೌದು, ಅತ್ಯುತ್ತಮವಾದಂತಹ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಅಚ್ಚುಕಟ್ಟಾಗಿ ಆಯೋಜನೆಯಾಗಿರ್ತಕ್ಕಂಥ ಈ ಒಂದು KPL ಕೊಪ್ಪ ಪ್ರೀಮಿಯರ್ ಲೀಗ್ ಸೀಸನ್ 2 ಈ ಒಂದು ಪಂದ್ಯಾವಳಿಗಳ ಆಯೋಜಕರು ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಎಲ್ಲ ಕೊಪ್ಪ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳು. ಇದು KPL ಸೀಸನ್ 2 ಅನ್ನು ಹಮ್ಮಿಕೊಂಡಿದ್ದೇವೆ.
ಮೊದಲೇ ಸಾರಿ KPL 1 ಮಾಡಿ ಯಶಸ್ವಿಯಾಗಿದ್ದೇವೆ. ಅದೇ ರೀತಿ KPL 2 ಯಶಸ್ವಿಯಾಗಿ ಮಾಡ್ತೀವಿ ಅಂತ ನಂಬಿಕೆ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಆಕರ್ಷಕ ಟ್ರೋಫಿ ಬಹುಮಾನ ಇರ್ತದೆ. ಈ ಕ್ರೀಡೆಗೆ ಯುವಕರೆಲ್ಲ ಸಹಕರಿಸಬೇಕು. ಮುಂದೇನೂ ಕೂಡ ಸೀಸನ್ನು 3ಗೂ ಸಹಕರಿಸ್ಬೇಕಂತ ಎಲ್ಲ ಯುವಕರನ್ನು ಕೇಳ್ಕೊಳ್ತಾ ಮ್ಯಾಚ್ ಎಲ್ಲ ಟೀಮ್ ಮೇಲೆ ಆಡುತ್ತೆ. ಸೇಮ್ IPL ಯಾವ ಥರ ನಡೆಯುತ್ತೆ ಲೀಗ್ ಮ್ಯಾಚ್ಗಳು ಅದೇ ಥರ ನಡೆಯುತ್ತೆ. ಮತ್ತು ಕ್ವಾಲಿಫೈರ್ 1 ಕ್ವಾಲಿಫೈರ್ 2 ಎಲ್ಲ ಎಲಿಮಿನೇಟರ್ ಮ್ಯಾಚ್ ಕೂಡ ನಡೆಯುತ್ತೆ. ಹಾಗೆ ಈ ಫೈನಲ್ ಮ್ಯಾಚನ್ನು 19ನೇ ತಾರೀಕು ನಡೆಸ್ತಾ ಇದ್ದೀವಿ. ಮೊದಲನೇ ಬಹುಮಾನ 10,000 ಪ್ಲಸ್ ದೊಡ್ಡ ಟ್ರೋಫಿ ಒಂದಿದೆ. ಸೆಕೆಂಡ್ನೇ ಬಹುಮಾನ 7,500 ಟ್ರೋಫಿ. ಥರ್ಡ್ ಪ್ರೈಸು 5,000 ಪ್ಲಸ್ ಟ್ರೋಫಿ. ಆಕರ್ಷಕವಾದ ಟ್ರೋಫಿಗಳನ್ನ ತಂದೀವಿ, ನೀವು ನೋಡ್ಬೋದು. ಎಲ್ಲ ನನ್ನ ಕೊಪ್ಪ ಸ್ನೇಹಿತರಿಗೆ ನಮಸ್ಕಾರಗಳನ್ನು ಮಾಡ್ತಾ ಇವತ್ತು KPL ಸೀಸನ್ 2 ಆಯೋಜನೆ ಮಾಡಿದ್ರಿ ನಾವು. ಅದರಲ್ಲಿ 5 ಟೀಮ್ಗಳು ಇವತ್ತು ಆಡ್ತಾ ಇದ್ದಾವೆ. ಇದು ಸತತವಾಗಿ ಒಂದು 3 ವಾರಗಳ ಕಾಲ ಈ ಟೂರ್ನಿಮೆಂಟ್ ನಡೆಯುತ್ತೆ. ಎಲ್ಲ ಊರಲ್ಲಿ ಇದೇ ಟೂರ್ನಿಮೆಂಟ್ಗಳು ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಯುವಕರು ಉತ್ಸಾಹದಿಂದ ಆಡಬೇಕು ಅನ್ನೋದಕ್ಕೋಸ್ಕರ ನಾವು ಈ ಟೂರ್ನಿಮೆಂಟನ್ನು ಹಮ್ಮಿಕೊಂಡಿದ್ದೀವಿ. ಗಣ್ಯಾತಿ ಗಣ್ಯರೆಲ್ಲ ಬಂದು ಈ ಟೂರ್ನಿಮೆಂಟ್ಗೆ ನಮಗೆ ಸತತವಾಗಿ ಸಹಾಯವನ್ನು ಮಾಡಿದ್ದಾರೆ. ಈಗ ನಮ್ಮ ರಮೇಶ್ ರೆಡ್ಡಿ ಅವರು ಬಂದಿದ್ದಾರೆ, ಅವರು ಕೂಡ ಒಂದೆರಡು ಮಾತು ಮಾತಾಡ್ತಾರೆ. ಕಡೆಯ 2 ಓವರ್ ಬಾಕಿ ಇದೆ. 5 ಓವರ್ ಟೂರ್ನಿಮೆಂಟ್ನ ಫೈನಲ್ ಅನ್ನು 3 ವಿಕೆಟ್ ಪತನ. ಹಾಗೆ ಈ ಒಂದು ಪಂದ್ಯಾವಳಿಗಳು ಎಷ್ಟು ವಾರಗಳ ಕಾಲ ಮತ್ತು ಯಾವ ರೀತಿಯಾಗಿ ನಡೆಯುತ್ತೆ ಅಂತೇಳಿ ಆಯೋಜಕರು ವಿವರಿಸಿದ್ದು ಹೀಗೆ. ಎಲ್ಲ ನನ್ನ ಕೊಪ್ಪ ಗ್ರಾಮಸ್ಥರಿಗೆ ನಮಸ್ಕಾರಗಳು. ಇವತ್ತು ನಾವೇನು ಕೊಪ್ಪ ಗ್ರಾಮದಲ್ಲಿ KPL 2 ಸೀಸನ್ 2 ಅನ್ನು ಆಯೋಜಿಸಲಾಗಿದೆ. ಹೋದ ವರ್ಷ ಸಹ ಇದೇ ರೀತಿ ಆಯೋಜಿಸಿ ಮತ್ತು ಯಶಸ್ವಿಯಾಗಿ ಇದು 2ನೇ ವರ್ಷ ಆಯೋಜಿಸಿದ್ದೇವೆ. ನಾವು ಏನು IPL ಮಾದರಿ ಆಗುತ್ತದೆ ಅದೇ ಸೇಮ್ ರೀತಿ ಬಿಡ್ಡಿಂಗ್ ನಡೆಸಿ ಆ್ಯಕ್ಷನ್ ತೊಗೊಂಡು ಪ್ಲೇಯರ್ಸ್ನೆಲ್ಲ ಪಾಯಿಂಟ್ಸ್ ತೊಗೊಂಡು ಎಲ್ಲರಿಗೂ ಸಹ ಅವಕಾಶವನ್ನು ಕೊಟ್ಟು ಅದೇ ರೀತಿಯಾಗಿ ನಮ್ಮ ಆಯೋಜಕರು ಅವರು ಸಹ ಉತ್ಸಾಹದಿಂದ ಮುಂದೆ ಬಂದು ಎಲ್ಲದಕ್ಕೂ ಉತ್ಸಾಹ ನೀಡಿದ್ದಾರೆ. ಹಾಗೂ ಎಲ್ಲ ತಂಡದವರಿಗೆ ಒಳ್ಳೆಯ ಆಕರ್ಷಕ ಟ್ರೋಫಿ ಹಾಗೂ ಬಹುಮಾನವನ್ನು ನೀಡುತ್ತಿದ್ದೇವೆ. ಹಾಗೂ ಇಲ್ಲಿ ಸಹಕರಿಸಿದ ಎಲ್ಲ ನನ್ನ ಕೊಪ್ಪ ಗ್ರಾಮಸ್ಥರಿಗೆ ವಂದನೆಗಳು. ಆಯೋಜಕರು ಕೂಡ ಪ್ರಾಮಾಣಿಕವಾಗಿ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜಿಸಿ ಯುವಕರನ್ನ ಒಂದು ಮಾಡುವಂತ ಒಗ್ಗೂಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಇದೊಂದು ಮೆಚ್ಚುಗೆಯ ಕೆಲಸವಾಗಿದೆ ಅಂದ್ರೆ ತಪ್ಪಾಗಲಾರದು. ಒಟ್ಟಿನಲ್ಲಿ ಈ ರೀತಿ ಕ್ರೀಡೆಗಳನ್ನ ಆಯೋಜಿಸುವ ಮೂಲಕ ಯುವಕರನ್ನ ಒಗ್ಗೂಡಿಸುವಂಥದ್ದು, ಯುವಕರನ್ನ ಒಂದೆಡೆ ಸೇರಿಸುವಂಥದ್ದು, ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುವಂತ ಕೆಲಸವನ್ನ ಇನ್ನಷ್ಟು ಆಗಲಿ. ಹಾಗೆಯೇ ಈ ಒಂದು ರೀತಿಯಾದಂತಹ ಕ್ರೀಡಾಕೂಟಗಳು ಹೆಚ್ಚೆಚ್ಚಾಗಿ ನಡೆಯಲಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.